ನಮಸ್ತೆ. ಮಹಿಳೆಯರಿಗಾಗಿ ಕೆಲವು ಅತಿ ಅವಶ್ಯವಾಗಿರುವಂತಹ ಬ್ಯೂಟಿ ಟಿಪ್ಸ್ಗಳು. ಹಾಲಿನಲ್ಲಿ ಅರಿಶಿಣವನ್ನು ಸೇರಿಸಿ ಮುಖ, ಕೈ, ಕಾಲು, ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದ ಸ್ಕಿನ್ ಗ್ಲೋ ಹೆಚ್ಚಾಗುತ್ತದೆ. ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ. ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ. ವಾರಕ್ಕೆ 1 ಬಾರಿ ಕೊಬ್ಬರಿ ಎಣ್ಣೆಯೊಂದಿಗೆ ಈರುಳ್ಳಿ ರಸವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ. ಬಿಸಿಲಿನಿಂದ ಸ್ಕಿನ್ ಕಪ್ಪಾಗಿದ್ದರೆ ಟೊಮೆಟೊ ರಸ ಮತ್ತು ಕಡಲೆ ಹಿಟ್ಟನ್ನು ಸೇರಿಸಿ ಹಚ್ಚಬೇಕು. ಇದರಿಂದ ಟ್ಯಾನಿಂಗ್ ಕೂಡ ಕಡಿಮೆಯಾಗುತ್ತದೆ. ಮುಖದ ಸ್ಕಿನ್ ಸಾಫ್ಟ್ ಆಗಬೇಕಾದಲ್ಲಿ ಬಾಳೆಹಣ್ಣು ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಸ್ಕಿನ್ ಸಾಫ್ಟ್ ಆಗುತ್ತದೆ. ಮಲಗುವ ಮೊದಲು ಮೇಕಪ್ಪನ್ನು ರಿಮೂವ್ ಮಾಡಿ ಅಥವಾ ಮುಖವನ್ನು ಕ್ಲಿಯರ್ ಆಗಿ ತೊಳೆದು ಮಲಗಬೇಕು. ಇಲ್ಲದಿದ್ದರೆ ಪಿಂಪಲ್ಸ್ ಶುರುವಾಗುವುದು ಅಷ್ಟೇ ಅಲ್ಲದೆ ವಯಸ್ಸಿಗೆ ಮೊದಲೇ ವಯಸ್ಸಾದಂತೆ ಕಾಣುತ್ತದೆ. ವಾರದಲ್ಲಿ 1 ಸಲ ಚಹಾ ಪುಡಿಯನ್ನು ಕುದಿಸಿದ ನೀರಿನಿಂದ ಕೂದಲನ್ನು ತೊಳೆಯುವುದರಿಂದ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತದೆ. ನಿಮ್ಮ ಕೂದಲು ಅತಿಯಾಗಿ ಉದುರುತ್ತಿದ್ದರೆ ಅಕ್ಕಿಯನ್ನು ಬೇಯಿಸಿ ಬಸಿದ ನೀರಿನಿಂದ ಕೂದಲನ್ನು ತೊಳೆಯುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಯಾವುದಾದರೂ ಫಂಕ್ಷನ್ಗೆ ಹೋಗುವ ಮೊದಲು ಪಪ್ಪಾಯ ಹಣ್ಣು ಮತ್ತು ಮುಲ್ತಾನ್ ಮಟ್ಟಿಯ ಪ್ಯಾಕ್ ತಯಾರಿಸಿ ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ 15 ನಿಮಿಷಗಳ ಕಾಲ ಹಚ್ಚಿಕೊಳ್ಳಿ. ಮುಖ ಹೇಗೆ ಬ್ರೈಟ್ ಆಗುತ್ತದೆ ನೀವೇ ನೋಡಿ. ಬಿಸಿ ನೀರಿನಿಂದ ಮುಖವನ್ನು ಎಂದಿಗೂ ಕೂಡ ತೊಳೆಯಬಾರದು. ಇದರಿಂದ ಚರ್ಮ ಸಡಿಲವಾಗಿ ನೆರಿಗೆಗಳು ಕಾಣಿಸತೊಡಗುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಪಾದಗಳಿಗೆ ಹಚ್ಚುವುದರಿಂದ ರಕ್ತ ಸಂಚಲನೆಯಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ. ಮೆಂತೆ ಬೀಜಗಳ ಪೌಡರನ್ನು ಶಾಂಪೂದಲ್ಲಿ ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಹೋಗುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಇದು ತುಂಬಾ ಸಹಾಯಕಾರಿಯಾಗಿದೆ. ಪ್ರತಿದಿನ ಮಲಗುವ ಮುನ್ನ ಪುದೀನ ರಸ ಅಥವಾ ತುಳಸಿ ರಸವನ್ನು ಮುಖಕ್ಕೆ ಲೇಪಿಸಿ ಬೇಗ ಎದ್ದು ತಕ್ಷಣ ತಣ್ಣೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮೊಡವೆಗಳು ಕೂಡ ಮಾಯವಾಗುತ್ತವೆ. ಬಂಗಿನ ಸಮಸ್ಯೆ ಇದ್ದವರು ಪ್ರತಿದಿನ ಸೌತೆಕಾಯಿ ರಸವನ್ನು ಹಚ್ಚುವುದರಿಂದ ಬಂಗು ಕೂಡ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.